ನಮ್ಮ ರಕ್ಷಕನು ಮೋಕ್ಷಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. 3 ದಿನದಲ್ಲಿ ದೇವಾಲಯವನ್ನು ಎಬ್ಬಿಸುವನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಈ ಮಾತನ್ನು ಮಾತನಾಡುವಂಥದ್ದು ನೋಡ್ತೀವಿ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಈ ಮಾತಿರುತ್ತೆ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂತಾನೆ. ಯಾಕೆ ಈ ಮಾತನ್ನು ಹೇಳಿದ್ದಾರೆ ಅಂತ ನೋಡುವಾಗ, ಯೆಹೂದ್ಯರು ಆತನ ಬಳಿಗೆ ಬಂದು ಒಂದು ಮಾತನ್ನು ಕೇಳ್ತಾರೆ. ಏನದು? ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತಿ ಎಂದು ಕೇಳಿದಕ್ಕೆ. ಅಂದರೆ ಯೆಹೂದ್ಯರು, ಯಾಜಕರು, ಪರಿಸಾಯರು ಅನೇಕರು ಬಂದಿದ್ದಾರೆ. ಅವರು ಬಂದು ಯೇಸು ಕ್ರಿಸ್ತನನ್ನು ಒಂದು ಮಾತನ್ನು ಕೇಳ್ತಾ ಇದ್ದಾರೆ. ನಿನಗೆ ಅಧಿಕಾರ ಇದೆ ಎಂದು. ಏನು ಅಧಿಕಾರ? ದೇವಾಲಯದಲ್ಲಿ ಅನೇಕ ವ್ಯಾಪಾರಗಳನ್ನು ಮಾಡುವಂಥ ಆ ಸಮಯದಲ್ಲಿ ಯೇಸು ಕ್ರಿಸ್ತರು ಹಗ್ಗಗಳಿಂದ ಕೊರಡೆಯನ್ನು ಮಾಡಿಕೊಂಡು ಅಲ್ಲಿರುವಂಥ ವ್ಯಾಪಾರ ಮಾಡುವವರನ್ನು, ಅಂದರೆ ದೇವಾಲಯದಲ್ಲಿ ವ್ಯಾಪಾರ ಮಾಡುವವರನ್ನು ಹೊರಗಡೆ ತಳ್ತಾರೆ. ಒಡೆದು ಹೊರಗಡೆ ತಳ್ಳುವಂಥದ್ದು ನೋಡ್ತೀವಿ. ಹೊರಗಡೆ ತಳ್ಳಿದಾಗ ಅಲ್ಲಿರುವಂಥ ಕೆಲವರು ಯಾಜಕರು ಇರ್ತಾರಲ್ಲ, ಅವ್ರು ಬಂದು ನಿನಗೆ ಈ ಅಧಿಕಾರ ಇದೆ ಎಂದು ಏನು ಸೂಚಕ ಕಾರ್ಯವನ್ನು ತೋರಿಸುತ್ತಿ ಅಂತ ಅವ್ರು ಕೇಳಿದಾಗ, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಎಬ್ಬಿಸುವೆನು ಅಂತ ಹೇಳ್ತಾರೆ. ಅಂದರೆ ಆ ದೇವಾಲಯದ ಬಳಿಯಲ್ಲಿ ನಿಂತ್ಕೊಂಡು ಮಾತನಾಡಿರುವಾಗ ಅಲ್ಲಿರುವಂಥ ಜನ ಏನಂತ ಇದ್ದಾರೆ ಒಂದು ಸಾರಿ ನೋಡಿ, 20ನೇ ವಚನವನ್ನು ನೋಡೋಣ. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಅಂದರೆ ಈ ದೇವಾಲಯವನ್ನು ಕಟ್ಟಬೇಕಾದರೆ ನಮಗೆ 46 ವರ್ಷ ಹಿಡಿದಿದೆ, ನೀನು 3 ದಿನದಲ್ಲಿ ಇದನ್ನು ಎಬ್ಬಿಸುತ್ತೀಯಾ ಅಂತ ಹೇಳಿ ಅಲ್ಲಿರುವಂತಹ ಯಾಜಕರು ಇಲ್ಲ ಯೆಹೂದ್ಯರು ಯೇಸು ಕ್ರಿಸ್ತರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಕಟ್ಟಿದಾರಂತೆ? ಅದನ್ನು 46 ವರ್ಷ ಕಟ್ಟಿದಾರಂತೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಯಾರು? ದೈವಕುಮಾರನು, ಲೋಕರಕ್ಷಕನು, ಪಾಪ ವಿಮೋಚಕನು. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ 1ನೇ ಅಧ್ಯಾಯ 1ನೇ ವಚನದಿಂದ ಪರಿಶೋಧನೆ ಮಾಡುವಾಗ ಯೇಸು ಕ್ರಿಸ್ತರು ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ನೋಡ್ತೀವಿ, ಹೌದಲ್ವ? ಆಗಿರುವಾಗ ಈ ದೇವಾಲಯವನ್ನು ಎಬ್ಬಿಸೋದಕ್ಕೆ 3 ದಿನ ಬೇಕಾ ಯೇಸು ಕ್ರಿಸ್ತರಿಗೆ? 3 ದಿನ ಬೇಕಾ? ಯಾಕೆಂದರೆ ಮನುಷ್ಯರು ಅಂದುಕೊಂಡಾಗ ಎಂಥ ದೇವಾಲಯಗಳು, ಎಂಥ ಕಟ್ಟಡಗಳು ಆದರೂ ಕೂಡ ಕಟ್ಟಬಹುದು. ಮನುಷ್ಯರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಂತೆಂಥ ಮಂದಿರಗಳನ್ನಾದರೂ ಎಂತೆಂಥ ಕಟ್ಟಡಗಳನ್ನಾದರೂ ಕಟ್ಟಬಹುದು. ಆ ರೀತಿ ಕಟ್ಟುವಂಥ ಸಾಮರ್ಥ್ಯ ಮನುಷ್ಯರಿಗಿದೆ. ಯೇಸು ಕ್ರಿಸ್ತರು ದೇವರಾಗಿರುವಾಗ, ದೈವ ಕುಮಾರನಾಗಿರುವಾಗ ಅವರಿಗೆ ಈ ಒಂದು ಆಲಯವನ್ನು ಕಟ್ಟೋದಕ್ಕೆ 3 ದಿನ ಬೇಕಾ? ಭೂಮಿಯ ಆಕಾಶವನ್ನು ಉಂಟು ಮಾಡಿರುವಂಥ ದೇವರಿಗೆ, ಲೋಕವನ್ನು ಉಂಟು ಮಾಡಿರುವಂಥ ದೇವರಿಗೆ, ಅಂದರೆ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಉಂಟು ಮಾಡಿರುವಂಥ ದೇವರಿಗೆ 3 ದಿನ ಬೇಕಾ ಅಂತ ನೋಡುವಾಗ ಅವಶ್ಯಕತೆ ಇಲ್ಲ ಪ್ರಿಯರೇ. ಅವರಿಗೆ 3 ದಿನ ಸಮಯ ಬೇಕಾಗಿಲ್ಲ. ದೇವರು ಅಂದುಕೊಂಡ್ರೆ 1 ನಿಮಿಷ ಸಾಕು, ಒಂದೇ 1 ನಿಮಿಷ ಸಾಕು. ಯಾಕೆಂದರೆ ಮಾತಿನ ಮೂಲಕ ಸೂರ್ಯನನ್ನು, ಮಾತಿನ ಮೂಲಕ ಚಂದ್ರನನ್ನು, ಮಾತಿನ ಮೂಲಕ ಈ ಭೂಮಂಡಲವನ್ನು, ಆಕಾಶವನ್ನು ಉಂಟು ಮಾಡಿರುವಾಗ ಇದನ್ನು ಕೂಡ ಒಂದು ವೇಳೆ ಉಂಟು ಮಾಡಬೇಕು ಅಂದುಕೊಂಡ್ರೆ 1 ನಿಮಿಷ ಸಾಕು, ಒಂದೇ 1 ನಿಮಿಷ ಸಾಕು. ಈ ಪ್ರಪಂಚ ದೇಶದಲ್ಲಿ
ಯಾರು ನಿರ್ಮಾಣ ಮಾಡಲಾರದಂಥ ಕಟ್ಟಡಗಳನ್ನು ಇಲ್ಲಾಂದರೆ ಮನೆಯನ್ನು ಏನ್ರಿ ದೇವರು ಮಾಡ್ತಾರೆ ಪ್ರಿಯರೇ. ಇವಾಗ ಭೂಮಂಡಲವನ್ನು ಮನುಷ್ಯನು ತಯಾರು ಮಾಡೋಕ್ಕಾಗುತ್ತಾ? ಮಣ್ಣನ್ನು ಉಂಟು ಮಾಡೋಕ್ಕಾಗುತ್ತಾ? ಇಲ್ಲ ಪರ್ವತಗಳನ್ನು ಉಂಟು ಮಾಡೋಕ್ಕಾಗುತ್ತಾ? ಅದು ದೇವರು ಉಂಟು ಮಾಡಿದ್ದಾರೆ. ಅದೇ ಪ್ರಕಾರ ಮನುಷ್ಯರನ್ನು ಉಂಟು ಮಾಡೋಕ್ಕಾಗುತ್ತಾ ಅಂತ ನೋಡುವಾಗ ಆಗಲ್ಲ ಪ್ರಿಯರೇ. ಯಾರು ಉಂಟು ಮಾಡಿದ್ದಾರೆ? ದೇವರು. ಪ್ರಾಣವನ್ನು ಕೊಡೋರು ದೇವರು, ಪ್ರಾಣವನ್ನು ತೆಗೆಯೋರು ದೇವರು. ಅದೇ ಪ್ರಕಾರ ಸತ್ತೋದವರನ್ನು ಕೂಡ ಎಬ್ಬಿಸುವವರು ಕೂಡ ದೇವರೇ. ಸತ್ತವರನ್ನು ಎಬ್ಬಿಸುವವರು ಕೂಡ ದೇವರೇ ಪ್ರಿಯರೇ. ಲಾಜರನು ಸತ್ತೋಗಿರ್ತಾನೆ. ಸತ್ತೋಗಿ ಸುಮಾರು 4 ದಿನ ಆಗಿರುತ್ತೆ. ಯಾರು? ಮಾರ್ತಾ ಮರಿಯಳ ತಮ್ಮನಾಗಿರುವಂಥ ಲಾಜರನು ಸತ್ತು 4 ದಿನ ಆಗಿರುತ್ತೆ. ಸಮಾಧಿ ಬಳಿಯಲ್ಲಿ ಬಂದು ಯೇಸು ಕ್ರಿಸ್ತರು ಲಾಜರನೇ ಹೊರಗಡೆ ಬಾ ಅಂದ ತಕ್ಷಣ ಒಂದೇ 1 ನಿಮಿಷದಲ್ಲಿ ಹೊರಗಡೆ ಬರ್ತಾನೆ. ನೋಡಿ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 43-44 ವಚನವನ್ನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈಪವಾಡದಿಂದ ಸುತ್ತಿತ್ತು. ಯೇಸು ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಸತ್ತೋಗಿರುವಂಥ ಮನುಷ್ಯನು ಯಾರು? ಲಾಜರನು ಸತ್ತೋಗಿದ್ದಾನೆ. ಎಷ್ಟು ದಿನ ಆಗಿದೆ? 4 ದಿನ ಆಗಿದೆ ಏನ್ರಿ. ಸತ್ತಂಥ ವ್ಯಕ್ತಿಗಳನ್ನು ಈ ಪ್ರಪಂಚದಲ್ಲಿ ಯಾರಿಗಾದರೂ ಎಬ್ಬಿಸುವಂಥ ಶಕ್ತಿ ಇದೆಯಾ? ಸತ್ತಂಥ ವ್ಯಕ್ತಿಗಳನ್ನು ಮತ್ತೆ ಜೀವ ಕೊಡುವಂಥ ಶಕ್ತಿ ಈ ಪ್ರಪಂಚದಲ್ಲಿ ವಿಜ್ಞಾನಿಗಳಿಗಿದೆಯಾ? ಹೋಗಲಿ, ವೈದ್ಯರಿಗೆ ಇದೆಯಾ? ನಿಪುಣರಿಗೆ ಇದೆಯಾ? ಯಾರಿಗೂ ಇಲ್ಲ ಅಂಥ ಶಕ್ತಿ. ಆದರೆ ದೇವರಿಗೆ ಮಾತ್ರ ಆ ಶಕ್ತಿ ಇದೆ. ಯೇಸು ಕ್ರಿಸ್ತನಿಗೆ ಮಾತ್ರ ಆ ಶಕ್ತಿ ಇದೆ ಪ್ರಿಯರೇ. ಎಂಥ ಶಕ್ತಿ? ಜೀವ ಕೊಡುವಂಥ ಶಕ್ತಿ. ಸತ್ತ ಶವಗಳಿಗೆ ಜೀವ ಕೊಡುವಂಥ ಶಕ್ತಿ. ಅದಕ್ಕೆ ಲಾಜರನೇ ಹೊರಗಡೆ ಬಾ ಅಂದ ತಕ್ಷಣ ಒಂದೇ ಒಂದು ಮಾತು ಹೇಳಿದ್ದರಿಂದ ಲಾಜರನು ಹೊರಗಡೆ ಬರ್ತಾನೆ. ಅಂದರೆ ಯೇಸು ಕ್ರಿಸ್ತರು ಒಂದೇ ಒಂದು ಮಾತಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಎಬ್ಬಿಸುವಂಥದ್ದು. ಅಂಥ ಮಹಾಶಕ್ತನ? ಹೌದು. ಅಂಥ ಮಹಾಶಕ್ತನಿಗೆ ಈ ಭೂಲೋಕದಲ್ಲಿದ್ದಂಥ ಈ ಮಂದಿರವನ್ನು, ಈ ಆಲಯವನ್ನು, ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಕಟ್ಟಲ್ಪಟ್ಟಂಥ ಈ ಆಲಯವನ್ನು ಎಬ್ಬಿಸೋದಕ್ಕೆ 3 ದಿನ ಬೇಕಾ? 1 ನಿಮಿಷ ಸಾಕು. ಒಂದೇ 1 ನಿಮಿಷ ಸಾಕು ಹೇಳಿದ್ರೆ ಉಂಟಾಗುತ್ತೆ. ಆದರೆ ಅಲ್ಲಿ ಹೇಳಿರುವಂಥ ಮುಖ್ಯವಾದಂಥ ಆಲಯ ಯಾವ ಆಲಯ? ಪ್ರಾಮುಖ್ಯವಾದಂಥ ಆಲಯ ಯಾವುದು ಅಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆಗೆ ಬನ್ನಿ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಮತ್ತೆ 19ನೇ ವಚನ ನೋಡೋಣ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲೇ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದನು. ಅಂದರೆ ತನ್ನ ದೇಹವೆಂಬ ದೇವಾಲಯ, ತನ್ನ ದೇಹವೆಂಬ ದೇವಾಲಯ, ದೇವರಿಗೆ ಆಲಯ. ತನ್ನ ದೇಹ ಅಂದರೆ ಯೇಸು ಕ್ರಿಸ್ತರು ಧರಿಸಿಕೊಂಡಿರುವಂಥ ದೇಹ ಇದೆಯಲ್ಲ, ಆ ದೇಹ ಯಾರಿಗೆ ಆಲಯ? ದೇವರಿಗೆ ಆಲಯ. ಅದೇ ಪ್ರಕಾರ ಈ ಭೂಲೋಕದಲ್ಲಿ ಇದ್ದಂಥ ಪ್ರತಿ ಮನುಷ್ಯನು ದೇಹವನ್ನು ಧರಿಸಿಕೊಂಡಿದ್ದಾನಲ್ಲ, ಈ ದೇಹವು ದೇವರಿಗೆ ಆಲಯವಾಗಬೇಕು. ಅಲ್ಲಿ ಯೇಸು ಪ್ರಭು ಒಂದು ವಿಷಯವನ್ನು ಪರಿಚಯ ಮಾಡ್ತಾ ಇದ್ದಾರೆ. ಏನು ಗೊತ್ತಾ? ಈ ದೇಹವೆಂಬ ದೇವರಿಗೆ ಆಲಯ. ಈ ದೇಹ ದೇವರಿಗೆ ಆಲಯ. ಅದೇ ಪ್ರಕಾರ ನೀವು ಧರಿಸ್ಕೊಂಡಿದ್ದೀರಲ್ಲ, ನಿಮ್ಮ ದೇಹ ದೇವರಿಗೆ ಆಲಯ. ಅದು ದೇವರಿಗೆ ಆಲಯ. ಇದು ಮತ್ತೆ ಯಾವುದು? ಇದು ದೇವರ ಆಲಯಗಳಾಗಿರುವಂಥ ನಾವೆಲ್ಲರೂ ಕೂಡಿ ದೇವರನ್ನ ಘನಪಡಿಸುವಂಥ ಒಂದು ಪ್ರತ್ಯೇಕವಾದಂಥ ಸ್ಥಳವೇ ವಿನಃ ಇದು ದೇವರಿರುವಂಥ ಸ್ಥಳವಲ್ಲ. ದೇವರು ಇರುವಂಥ ಪ್ರಾಮುಖ್ಯವಾದಂಥ ಸ್ಥಳ, ನಿಜವಾದ ದೇವರ ಆಲಯ ನೋಡುವಾಗ ನಿಮ್ಮ ದೇಹವೇ ದೇವರಿಗೆ ಆಲಯ, ನಿಮ್ಮ ದೇಹವೇ ದೇವರಿಗೆ ಗರ್ಭಗುಡಿ.
ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ಯೇಸು ಕ್ರಿಸ್ತರು ಪರಿಚಯ ಮಾಡ್ತಾ ಇದ್ದಾರೆ ಪ್ರಿಯರೇ. ಇದು ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡಿದ್ರೆ ಯುದ್ಧಗಳು ನಡೀತಾ ಇರಲಿಲ್ಲ, ಮಾರಣಕಾಂಡ ನಡೀತಾ ಇರಲಿಲ್ಲ ಏನ್ರಿ. ಇಸ್ರಾಯೇಲ್ಗೂ ಇರಾನ್ಗೂ ಅಮೆರಿಕದವರು ಹಾಗೂ ಆ ಒಂದು ಪರಿಸರದಲ್ಲಿ ಅನೇಕ ಪ್ರಾಂತ್ಯಗಳಲ್ಲಿ ಯುದ್ಧಗಳು ಪ್ರಾರಂಭವಾಗಿದೆ, ಅನೇಕ ಯುದ್ಧಗಳು ನಡೀತಾ ಇದೆ. ಒಬ್ರಿಗೊಬ್ಬರು ಒಡೆದಾಡಿಕೊಂಡು ಸಾಯ್ತಾ ಇದ್ದಾರೆ. ಏನು ಅರ್ಥ ಆಗಿದೆ? ಇಸ್ರಾಯೇಲ್ರಿಗೆ ಅರ್ಥ ಆಗಿದೆಯಾ? ಮುಸಲ್ಮಾನರಿಗೆ ಅರ್ಥ ಆಗಿದೆಯಾ? ಇಲ್ಲ ಕ್ರೈಸ್ತರಿಗೆ ಏನಾದರೂ ಅರ್ಥ ಆಗಿದೆಯಾ? ಒಬ್ಬರಿಗೊಬ್ಬರು ಒಡೆದಾಡಿಕೊಂಡು ಸಾಯ್ತಾ ಇದ್ದಾರೆ ಅಂದರೆ ಯಾತಕ್ಕಾಗಿ? ಭೂಮಿಗೋಸ್ಕರನ, ಅಧಿಕಾರಗೋಸ್ಕರನ, ಆಸ್ತಿಗೋಸ್ಕರನ? ಕಾರಣ ಇಷ್ಟೇ, ಬೇರೆ ಏನಲ್ಲ. ಭೂಮಿಗೋಸ್ಕರ, ಆಸ್ತಿಗೋಸ್ಕರ, ದೇಶದಗೋಸ್ಕರ. ಯಾರನ್ನು ಕೊಂದಾಕ್ತಾ ಇದ್ದಾರೆ? ಅಮಾಯಕರನ್ನು. ಯಾರವರು? ದೇವರ ಆಲಯಗಳು. ದೇವರ ಆಲಯಗಳನ್ನು ಚಿಂದಿ ಮಾಡ್ತಾ ಇದ್ದಾರೆ. ದೇವರ ಆಲಯಗಳನ್ನು ಚಿಂದಿ ಉಡಾಯಿಸ್ತಾ ಇದ್ದಾರೆ. ದೇವರ ಆಲಯಗಳನ್ನು ನಾಶ ಮಾಡ್ತಾ ಇದ್ದಾರೆ. ರಕ್ತಪಾತ. ಜೀವಸ್ವರೂಪನಾದಂಥ ದೇವರಿಗೆ ಆಲಯಗಳು. ಎಲ್ಲಿ ರೀತಿ ಆ ಮಾತು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ ಪ್ರಿಯರೇ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ದೇವರು ಅವನನ್ನು ಕೆಡಿಸುವನು. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹ ದೇವರಿಗೆ ಆಲಯ. ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ. ದೇವರ ಗರ್ಭಗುಡಿಯನ್ನು, ದೇವರ ಆಲಯಗಳನ್ನು ಈ ಲೋಕದಲ್ಲಿ ಒಬ್ರಿಗೊಬ್ಬರು ಒಡೆದಾಡ್ಕೊಳ್ತಾ ಇದ್ದಾರೆ. ದೇವರ ಆಲಯಗಳನ್ನು ಒಬ್ರಿಗೊಬ್ಬರು ಏನ್ರಿ ನಾಶ ಮಾಡ್ತಾ ಇದ್ದಾರೆ, ಉಡಾಯಿಸ್ತಾ ಇದ್ದಾರೆ, ಚಿಂದಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಏನರ್ಥ ಆಗಿದೆ? ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ, ಕತ್ತಲೆಯ ಸಾಮ್ರಾಜ್ಯದಲ್ಲಿ ಇದ್ದಂಥ ಮಾನವರನ್ನು ರಕ್ಷಿಸೋದಕ್ಕೆ, ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸೋದಕ್ಕೆ, ಮೋಕ್ಷ ಮಾರ್ಗದಲ್ಲಿ ನಡೆಸೋದಕ್ಕೆ, ಪರಿಶುದ್ಧವಾದಂಥ ಮಾರ್ಗದಲ್ಲಿ ನಡೆಸೋದಕ್ಕೆ ಪರಲೋಕದಿಂದ ದೈವ ಕುಮಾರನಾದ ಯೇಸು ಕ್ರಿಸ್ತರು ಬಂದು ಅದ್ಭುತವಾದಂಥ ಜ್ಞಾನವನ್ನು ಸಾರಿದ್ದಾರೆ, ಅದ್ಭುತವಾದಂಥ ಬೋಧನೆ ಮಾಡಿದ್ದಾರೆ. ಆ ಬೋಧನೆಯಲ್ಲಿ ನೋಡುವಾಗ ಪ್ರತಿ ದೇಹಗಳು ದೇವರಿಗೆ ಆಲಯವಾಗಬೇಕು. ಮೊಟ್ಟ ಮೊದಲು ನಾನೇ ದೇವರಿಗೆ ಆಲಯ. ದೇವರಿಗೆ ಆಲಯವಾಗಿರುವಂಥ ಈ ಆಲಯ, ಈ ದೇಹವೆಂಬ ಆಲಯ ಕೆಡವಲ್ಪಡುತ್ತೆ. ಅಂದರೆ ಶಿಲುಬೆ ಮರಣವನ್ನು ಹೊಂದಿ ಇದು ಕೆಡವಲ್ಪಡುತ್ತೆ. 3ನೇ ದಿನದಲ್ಲಿ ಇದನ್ನು ನಾನು ಎಬ್ಬಿಸುವೆನು. ಅಂದರೆ ಯೇಸು ಕ್ರಿಸ್ತರು ತನ್ನ ದೇಹವೆಂಬ ಆಲಯವನ್ನು ಕುರಿತು ಹೇಳಿದ್ದಾನೆ. ಅಂದರೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲೇ ಎದ್ದು ಬರುವಂಥದ್ದು, ಪುನರುತ್ಥಾನವನ್ನು ಹೊಂದುವಂಥದ್ದು, ಮಹಿಮೆ ಶರೀರವನ್ನು ಧರಿಸಿಕೊಂಡು ಬರುವಂಥದ್ದು, ಎದ್ದು ಬರುವಂಥದ್ದು ಅದು ನಡೆಯುತ್ತೆ ಪ್ರಿಯರೇ. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಪ್ರತಿಯೊಬ್ಬರಿಗೆ ಒಂದು ಅದ್ಭುತವಾದಂಥ ಅವಕಾಶ ಏನು ಗೊತ್ತಾ? ನಾನು ಮಾತ್ರವಲ್ಲ, ನಿಮಗೂ ಕೂಡ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ, ನಿಮ್ಮನ್ನು ಕೂಡ ನಾನು ಎಬ್ಬಿಸುತ್ತೇನೆ, ನಿಮ್ಮನ್ನು ಕೂಡ ನಾನು ಎಬ್ಬಿಸುತ್ತೇನೆ. ನನ್ನ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನಡೆದುಕೊಂಡ್ರೆ ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ನಾನು ಯಾವ ರೀತಿ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಎದ್ದಿದ್ದೀನೋ ಅದೇ ಪ್ರಕಾರ ನಿಮಗೂ ಕೂಡ ಮಹಿಮೆ ಶರೀರವನ್ನು ಕೊಡುತ್ತೇನೆ, ನಿತ್ಯ ಜೀವವನ್ನು ಕೊಡುತ್ತೇನೆ. ಅದು ಬೇಕು ಅಂದಾಗ ಭಕ್ತಿಯಿಂದ ಬದುಕಿ, ಭಯದಿಂದ ಬದುಕಿ, ಯಾರಿಗೂ ಅನ್ಯಾಯ ಮಾಡಬೇಡಿ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ, ಶತ್ರುಗಳನ್ನು ಕ್ಷಮಿಸಿ, ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ, ದೇವರ ಪ್ರೀತಿಯನ್ನು ಪರಿಚಯ ಮಾಡಿ ಎಂದು ಯೇಸು ಕ್ರಿಸ್ತರು ಹೇಳಿಕೊಟ್ಟಿದ್ದಾರೆ. ತನ್ನ ದೇಹವೆಂಬ ದೇವಾಲಯವನ್ನು ಕೆಡವಿದಾಗ, ಅಂದರೆ ಸಾಯಿಸಿದಾಗ 3ನೇ ದಿನದಲ್ಲಿ ಎದ್ದು ಬರುತ್ತೇನೆ ಎಂದು ಮುಂಚಿತವಾಗಿ ಹೇಳಿದ್ದಾರೆ. ಹೇಳಿರೋ ಪ್ರಕಾರ ಅವರು ಎದ್ದು ಬಂದಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಅವರು ಎದ್ದು ಬಂದಿದ್ದಾರೆ.
ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನ ನಂಬಿ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವ್ರಿಗೂ ಕೂಡ ನಿತ್ಯ ಜೀವವನ್ನು ಕೊಡುತ್ತೇನಂತೇಳಿ ವಾಗ್ದಾನ ಮಾಡಿದ್ದಾರೆ. ಪರಲೋಕವನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. ಆ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದರೆ ಈ ಲೋಕದಲ್ಲಿ ಭಯ ಇರಬೇಕು, ಭಕ್ತಿಯಿಂದ ಜೀವಿಸಬೇಕು, ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ದೇವರನ್ನು ಘನಪಡಿಸಬೇಕು, ಆರಾಧಿಸಬೇಕು, ಮಹಿಮೆ ಪಡಿಸಬೇಕು, ನಿಷ್ಠೆಯಿಂದ ಭಕ್ತಿಯಿಂದ ಜೀವಿಸಬೇಕು. ಹಾಗೆ ಜೀವಿಸಿದಾಗ ಪರಲೋಕದಲ್ಲಿ ಬಹಳ ಫಲ ಪಡ್ಕೊಳ್ತೀವಿ ಪ್ರಿಯರೇ. ಆ ಬಹಳ ಫಲವನ್ನು ಪಡ್ಕೊಳ್ಬೇಕಾದ್ರೆ ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಾವೆಲ್ಲರೂ ಜೀವಿಸೋಣ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಮಹೋನ್ನತನೇ, ಸರ್ವಶಕ್ತನಾದ ಪರಿಶುದ್ಧನೇ, ಪರಮಾತ್ಮನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿರಂತರ ನಿಮ್ಮ ಸೇವೆಯಲ್ಲಿ ಇರುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರನ್ನು ಕನಿಕರಿಸಿ, ಪ್ರತಿಯೊಬ್ಬರನ್ನು ಕಾಪಾಡಿ, ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಹೆಸರೆಸರುಗಳಿಂದ ಆಶೀರ್ವದಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಪ್ರತಿ ಕುಟುಂಬಕ್ಕೆ ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.